ನಮಸ್ಕಾರ ಎಲ್ರಿಗೂ. ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಶಾವಿಗೆಯಿಂದ ಒಂದು ಇಡ್ಲಿ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ಬ್ರೇಕ್ಫಾಸ್ಟ್ಗೆಲ್ಲ ಸೂಪರ್ ಆಗಿರುತ್ತೆ. ಒಂದು 10 ನಿಮಿಷ ಟೈಮ್ ಇದ್ರೆ ಸಾಕು, ನಾವು ಈ ರೀತಿಯಾಗಿ ಶಾವಿಗೆ ಇಡ್ಲಿನ ಮಾಡ್ಕೋಬಹುದು. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ರಾತ್ರಿ ನೆನೆಸೋದು ರುಬ್ಬೋದೆಲ್ಲ ಏನು ಅವಶ್ಯಕತೆ ಇಲ್ಲ. ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಸೌಟ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಿದ್ದಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಮತ್ತು 3 ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದು ಮೂರನ್ನು ನಾನು ಚೆನ್ನಾಗಿ ಒಗ್ಗರಣೆನಲ್ಲಿ ಫ್ರೈ ಮಾಡ್ಕೊತೀನಿ. ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಕಡಲೆಬೇಳೆ ಕೂಡ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅಂದರೆ ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಈ ಬಟ್ಲಿಗೆ ನಾನು ಅಕ್ಕಿ ಶಾವಿಗೆನ ಹಾಕ್ಕೊಂಡಿದ್ದೀನಿ. ಅಕ್ಕಿ ಶಾವಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಅದರಿಂದ ಅಕ್ಕಿ ಶಾವಿಗೆನ ನಾನು ಒಂದು 2 ಹಿಡಿಯಷ್ಟು, ಅಂದರೆ ಒಂದು 2 ಕಪ್ನಷ್ಟು ಅಕ್ಕಿ ಶಾವಿಗೆ ಹಾಕ್ಕೊಂಡು ಇದಕ್ಕೆ ಅರ್ಧ ಇಂದ ಮುಕ್ಕಾಲು ಕಪ್ನಷ್ಟು ರವೆ ಹಾಕ್ಕೊಳ್ಳಿ. ಉಪ್ಪಿಟ್ಟು ರವೆ ಇದ್ದರೆ ಸಾಕಾಗುತ್ತೆ. ನಮಗೆ ಚಿರೋಟಿ ರವೆ ಎಲ್ಲ ಏನು ಬೇಡ, ಉಪ್ಪಿಟ್ಟು ರವೆ ಇದ್ದರೆ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ರವೆ ನಾನು ಹುರಿದಿರೋದನ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಕೂಡ ಹಾಕೋಬೋದು. ಹುರಿದಿರೋದಿತ್ತು ಅಂತ ಹಾಕ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಏನು ಮಾಡ್ಕೊಂಡಿದ್ವಿ ನಾವು ಇದನ್ನು ಸೇರಿಸ್ಕೊಂಡೆ ನಾನು. ಮತ್ತು ಒಂದು 3ರಿಂದ 4 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳಿ. ಹಸಿ ತೆಂಗಿನಕಾಯಿ ಇದ್ರೆ ಸೇರಿಸ್ಕೊಳ್ಳಿ, ಇಲ್ಲ ಕೊಬ್ಬರಿ ಇದ್ರೂ ಚೆನ್ನಾಗಿರುತ್ತೆ. ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಮೊಸರನ್ನ ಹಾಕೊಳ್ಳೋಣ. ಇಲ್ಲಿ ನಾನು 2 ಕಪ್ನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಗಟ್ಟಿ ಇರೋದ್ರಿಂದ 2 ಕಪ್ ಮೊಸರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಒಂದು ಹದವಾಗಿ ಕಲಿಸ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ, ತುಂಬ ಗಟ್ಟಿನೂ ಇರೋದು ಬೇಡ. ತೋರಿಸ್ತೀನಿ ನೋಡಿ ಯಾವ ರೀತಿ ಕಲಿಸ್ಕೋಬೇಕು ಅಂತ. ಮೊಸರು ತುಂಬ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಹಾಕೋಬೋದು. ಮೊಸರು ತುಂಬ ಹುಳಿ ಬಂದಿದ್ರೆ 1 ಕಪ್ ಮೊಸರು ಸಾಕಾಗುತ್ತೆ. ಮತ್ತೆ ಮಿಕ್ಕಿದ್ದು ನೀರನ್ನು ಸೇರಿಸ್ಕೊಳ್ಳಿ. ಮೊಸರು ಹುಳಿ ಬಂದಿಲ್ಲ ಅಂದರೆ 2 ಕಪ್ಪನ್ನು ಸೇರಿಸ್ಕೋಬೋದು. ನಾನಿಲ್ಲಿ 2 ಕಪ್ ಮೊಸರು ಸೇರಿಸ್ಕೊಂಡು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡು ಇಷ್ಟ ಹದವಾಗಿ ಕಲಸಿಟ್ಕೊಂಡಿದ್ದೀನಿ. ಒಂದು 2ರಿಂದ 3 ನಿಮಿಷ ಈ ರೀತಿ ಇಟ್ಟರೆ ನೆನ್ಕೊಂಬಿಡುತ್ತೆ. ಶಾವಿಗೆ ಎಲ್ಲ ಚೆನ್ನಾಗಿ ನೆಂದಿದೆ ನೋಡಿ, ರವೆ ಕೂಡ ನೆಂದಿದೆ, ಶಾವಿಗೆ ಕೂಡ ನೆಂದಿದೆ. ಇವಾಗ ಮತ್ತೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ತುಂಬ ತೆಳ್ಳು ಮಾಡ್ಕೊಳ್ಳೋದು ಬೇಡ. ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಸಾಕು. ಕೈಯಲ್ಲಿ ಎತ್ತಿ ನಾವು ಇಡ್ಲಿ ಪಾತ್ರೆಗೆ ಹಾಕ್ಕೋಬೇಕು ಹಿಟ್ಟು, ಆ ಥರ ಇದ್ದರೆ ಸಾಕು. ಇವಾಗ ಇದನ್ನು ಸೈಡ್ಗೆ ಇಟ್ಕೊಂಡು ಒಂದು ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ಇಡ್ಲಿ ಪ್ಲೇಟು. ಇದಕ್ಕೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊತಾ ಇದ್ದೀನಿ. ಹಾಗೆ ಕೂಡ ಚೆನ್ನಾಗಿರುತ್ತೆ. ನಾನು ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ, ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೆಳಗಡೆಗೆ ಸ್ಪ್ರೆಡ್ ಮಾಡಿಕೊಂಡು ತುಪ್ಪನ ಇಡ್ಲಿ ಪಾತ್ರೆಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ತುಪ್ಪ ಎಲ್ಲ ಸವರ್ಕೊಂಡಾಯಿತು. ಇವಾಗ ನಾವು ಕೈನಲ್ಲಾದ್ರೂ ಶಾವಿಗೆನ ಎತ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಒಂದು ಸ್ಪೂನ್ ಅಥವಾ ಒಂದು ಸೌಟ್, ಚಿಕ್ಕದೊಂದು ಸೌಟ್ ಸಹಾಯದಿಂದ ಈ ರೀತಿಯಾಗಿ ಇಡ್ಲಿ ಸ್ಟ್ಯಾಂಡ್ಗೆ ಈ ರೀತಿ ಹಿಟ್ಟನ್ನು ಎತ್ತಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇವಾಗ ಈ ರೀತಿ ರೆಡಿ ಮಾಡ್ಕೊಂಡಾಯಿತು. ನಾನು ಮೊದಲೇ ಸ್ಟವ್ ಹಚ್ಕೊಂಡು ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಬಿಸಿಗಿಟ್ಟಿದ್ದೀನಿ. ನೀರು ಕಾದಿದೆ. ನೀರು ಬಿಸಿ ಆದಮೇಲೆ ನಾವು ಇಡ್ಲಿ ಸ್ಟ್ಯಾಂಡ್ಗೆ ಇಡ್ಲಿನ ಇಟ್ಟರೆ ತುಂಬ ಚೆನ್ನಾಗಿ ರೆಡಿ ಆಗೋಗ್ಬಿಡುತ್ತೆ. ತಣ್ಣೀರು ಮೇಲೇ ಇಟ್ಬಿಟ್ರೆ ಸ್ವಲ್ಪ ಮೆತ್ತಗೆ ಅನಿಸುತ್ತೆ. ಅದರಿಂದ ಇಡ್ಲಿ ಪಾತ್ರೆ ಯಾವಾಗಲೇ ಇಡ್ಲಿ ಮಾಡಿದ್ರು, ಅಕ್ಕಿ ಇಡ್ಲಿ ಮಾಡಿದ್ರು ಅಷ್ಟೇ, ನಾವು ಮೊದಲು ನೀರನ್ನು ಕಾಯಿಸ್ಕೊಂಡು ಆಮೇಲೆ ಇಡ್ಲಿ ಪ್ಲೇಟ್ನ ಇಟ್ಕೋಬೇಕು. ಇವಾಗ 2 ಪ್ಲೇಟ್ನು ರೆಡಿ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ. ನಾನಿವಾಗ ಏನು 2 ಹಿಡಿಯಷ್ಟು 2 ಕಪ್ನಷ್ಟು ತೊಗೊಂಡು ಮತ್ತು ಶಾವಿಗೆನ ಮತ್ತು 1 ಕಪ್ನಷ್ಟು ರವೆ ತೊಗೊಂಡೆ. ಇಷ್ಟು ಇಡ್ಲಿಗಳು ನನಗೆ 14ರಿಂದ 15 ಇಡ್ಲಿಗಳು ರೆಡಿ ಆಗಿದೆ. ನೋಡಿ ಈ ರೀತಿಯಾಗಿ ಇಡ್ಲಿ ಬೆಂದಿದೆ. 10ರಿಂದ 15 ನಿಮಿಷ ಬೇಯಿಸ್ಕೊಳ್ಳಿ. ಸ್ಟವ್ ಹೈ ಫ್ಲೇಮಲ್ಲೇ ಇರಲಿ. 10ರಿಂದ 15 ನಿಮಿಷ ಬೇಯಿಸ್ಕೊಂಡು ಈ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಸ್ವಲ್ಪ ಕೂಡ ಅಂಟ್ತಾ ಇಲ್ಲ, ಚೆನ್ನಾಗಿ ಬೆಂದಿದೆ. ಇಡ್ಲಿ ಸೂಪರಾಗಿ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಬೆಂದಿದೆ ಅಲ್ವಾ ಇಡ್ಲಿ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇಡ್ಲಿ ಸ್ಟ್ಯಾಂಡ್ ಕೆಳಗಡೆ ಪ್ಲೇಟ್ ಎತ್ಕೊಂಡಿದ್ದೀನಿ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಇಡ್ಲಿ ಯಾವ ರೀತಿ ರೆಡಿಯಾಗಿದೆ ಅಂತ. ಅಷ್ಟು ಚೆನ್ನಾಗಿ ಇಡ್ಲಿ ರೆಡಿಯಾಗಿದೆ ನಮಗೆ. ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಮುರಿದು. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ. ಒಂದು ಒಳ್ಳೆ ಸಾಂಬಾರು ಅಥವಾ ಚಟ್ನಿ ಮಾಡ್ಕೊಂಡು ತಿಂತಾ ಇದ್ರಂತೂ ಸಕ್ಕತ್ತಾಗಿರುತ್ತೆ. ಸೂಪರಾಗಿರುವಂಥ ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ರಾತ್ರಿ ಎಲ್ಲ ನೆನೆಸಿಟ್ಟು ಮತ್ತೆ ಬೆಳಗ್ಗೆ ಮಾಡೋದೆಲ್ಲ ಏನಿಲ್ಲ. ಒಂದು 5ರಿಂದ 10 ನಿಮಿಷ ಟೈಮ್ ಇತ್ತು ಅಂದರೆ ನಾವು ಈ ರೀತಿಯಾಗಿ ರೆಡಿ ಮಾಡ್ಕೊಂಬಿಡ್ಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ. ಸುಮ್ಮನೆ ಹಿಂಗಂದರೆ ನೋಡಿ ಎತ್ಕೊಂಬರ್ತಾ ಇದೆ, ಒಂಚೂರು ಕಚ್ಕೊಂಡಿಲ್ಲ ಸ್ಟ್ಯಾಂಡ್ಗೆ, ಅಂದರೆ ಪ್ಲೇಟ್ಗೆ. ಈ ರೀತಿ ಮಾಡಿಕೊಂಡು ನಾನು ಸ್ವಲ್ಪ ಸಾಂಬಾರು ಮತ್ತು ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಸೂಪರಾಗಂತೂ ಇರುತ್ತೆ. ನಾನು ತಿಂದಿರೋದ್ರ ಪ್ರಕಾರ ನೀವು ಒಂದ್ಸರಿ ಟ್ರೈ ಮಾಡಿ. ಈ ರೀತಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೀವು ಪದೇ ಪದೇ ಮಾಡ್ತೀರಾ, ಅಷ್ಟು ಇಷ್ಟ ಆಗುತ್ತೆ. ಶಾವಿಗೆ ಇದ್ದರೆ ಸಾಕು, ಮನೆಯಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು. ಸಾಂಬಾರು ಜೊತೆ ಮತ್ತು ಚಟ್ನಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿನ್ನೋರಾದರೆ ಚಿಕನ್ ಸಾಂಬಾರು ಮಾಡಿಕೊಂಡ್ರು ಸಖತ್ತಾಗಿರುತ್ತೆ. ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ
ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಈಸಿ ರೆಸಿಪಿಗಳನ್ನ ನಾನು ಸವಿರುಚಿಯ ಆಟ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.